ಮೊಹಮ್ಮದ್ ಗಜನಿಯಿಂದ ಹಿಡಿದು ಔರಂಗಜೇಬನ ತನಕ ಒಂದಲ್ಲ ಎರಡಲ್ಲ 17 ಬಾರಿ ಸೋಮನಾಥನ ಮೇಲೆ ದಾಳಿ ಆಗುತ್ತೆ. ಎಷ್ಟು ಲೂಟಿ ಮಾಡ್ತಾರೆ ಅಂತಂದ್ರೆ 17 ಬಾರಿ ಲೂಟಿ ಮಾಡಿದ್ರು ಅವ್ರಿಗೆ ರತ್ನಖಚಿತವಾದಂತಹ ವಸ್ತುಗಳು ಸಿಗುತ್ತೆ. ಅದನ್ನು ಲೂಟಿ ಮಾಡಿದ್ದಷ್ಟೇ ಅಲ್ಲದೆ ಸುಮಾರು 50,000ಕ್ಕೂ ಹೆಚ್ಚು ಭಕ್ತರನ್ನ ಕೊಗ್ಗೊಲೆಗೈದು ಹೋಗ್ತಾರೆ. ನಾಮಸ್ಥಾನವನ್ನ ನಾಶ ಮಾಡ್ತಾರೆ. ಇಡೀ ಕೋಟೆಯನ್ನ ನಗರವನ್ನ ವಿಧ್ವಂಸ ಕೃತ್ಯ ಮಾಡಿ ಹೋಗ್ತಾರೆ. ಅದಕ್ಕೆ ಸಾಕ್ಷಿ ಅಂತಂದ್ರೆ ಇಲ್ಲಿರುವಂತಹ ಶಿಥಿಲಾವಸ್ಥೆಯ ಶಿಲೆಗಳು ಕಥೆಗಳನ್ನ ಹೇಳುತ್ತೆ. ಇದು ಲಾಸ್ಟ್ ಔರಂಗಜೇಬ ನಾಶ ಮಾಡಿದಂತಹ ಶಿಥಿಲಾವಸ್ಥೆಯ ದೇವಸ್ಥಾನದ ಶಿಲೆಗಳು. ನೋಡಿ, ಹೊಟ್ಟೆ ಉರಿಯುತ್ತೆ ನೋಡಿದ್ರೆ. ಇದನ್ನ ಹೀಗೆ ಬಿಟ್ಬಿಡೋಣ ಅಂತ ನಮ್ಮ ದುರದೃಷ್ಟ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಹೇಳಿದ್ರು, ಹೀಗೆ ಬಿಟ್ಬಿಟ್ಟು ಮುಜರಾಯಿ ಇಲಾಖೆಗೆ ಒಪ್ಪಿಸ್ಬಿಡೋಣ ಅಂತ. ಬಟ್ ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲರು, ಮುಂಶಿಯವರು ದೃಢ ನಿರ್ಧಾರವನ್ನ ಮಾಡಿ, ಇಲ್ಲ ಶತಾಯ ಗತಾಯ ಸೋಮನಾಥ ಮಂದಿರ ಆಗಲೇಬೇಕು ಅಂತ ಅವರ ಹಠ ಹಿಡಿದು ಮುಂದುವರೆದಿದ್ದಕ್ಕೆ ಇವತ್ತು ನಾವು ನೋಡ್ತಿರೋಂತಹ ಸೋಮನಾಥ ಮಂದಿರ ನಮಗೆ ದರ್ಶನ ಸಿಕ್ಕಿದೆ. ಇಲ್ಲ ಅಂದ್ರೆ ಇದೇ ಶಿಥಿಲಾವಸ್ಥೆಯ ಶಿಲೆಗಳನ್ನ